ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಉತ್ಪನ್ನ ಮಳಿಗೆಗಳಿಗೆ ಅಸ್ತು ಅಂತ ಹೇಳಲಾಗಿದೆ. ಅಮೂಲ್ ಉತ್ಪನ್ನ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಬಿಎಂಆರ್ಸಿಎಲ್. ಬಿಎಂಆರ್ಸಿಎಲ್ ನಡೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆ ನಂದಿನಿ ಜೊತೆನೆ ಮಾಡ್ಕೊಳ್ಬಹುದಾಗಿತ್ತಲ್ಲ ಒಪ್ಪಂದವನ್ನ? ನಂದಿನಿ ಔಟ್ಲೆಟ್ಗಳನ್ನೇ ನೀವು ಮೆಟ್ರೋ ಸ್ಟೇಷನ್ಗಳಲ್ಲಿ ಹಾಕ್ಬೋದಾಗಿತ್ತಲ್ಲ, ಅಥವಾ ಬೇರೆ ಇಲ್ಲಿಯ ಅವಕಾಶ ಕೊಡ್ಬೋದಾಗಿತ್ತಲ್ಲ. KMF ಮಳಿಗೆ ಬಿಟ್ಟು ಅಮೂಲ್ ಜೊತೆ ಒಪ್ಪಂದ ಆಗಿದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋ ಪ್ರಶ್ನೆ ಪ್ರತಿಯೊಬ್ರು ಮಾಡಲೇಬೇಕು. ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ ತೆಗೆಯೋದಕ್ಕೆ ಈಗ ಒಪ್ಪಂದ ಮಾಡಿಕೊಂಡಿದೆ ಬಿಎಂಆರ್ಸಿಎಲ್ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಜೊತೆ. KMF ಜೊತೆನೆ ಮಾಡ್ಕೊಳ್ಬಹುದಾಗಿತ್ತಲ್ಲ, ಏನಕ್ಕೆ ಬೇಕು ನಮ್ಗೆ ಇದು? ಇಲ್ಲಿರೋ KMF ಡೆವಲಪ್ ಮಾಡ್ಬೋದಾಗಿತ್ತಲ್ಲ. KMF ಮಳಿಗೆ ಇದ್ರೂ ಕೂಡ ಅಮೂಲ್ ಜೊತೆ ಒಪ್ಪಂದ ಆಗಿದ್ದು ಎಷ್ಟು ಮಟ್ಟಕ್ಕೆ ಸರಿ? ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ ಮಳಿಗೆಗಳನ್ನು ಓಪನ್ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಜೊತೆ ಒಪ್ಪಂದ ಮಾಡ್ಕೊಂಡಿದೆ. ಯಾಕೆ? ಇಲ್ಲೇನೇ ಮಾಡ್ಕೊಂಡಿದ್ರೆ ಇಲ್ಲಿ ರೈತರಿಗೆ ಸಹಾಯ ಆಗ್ತಾ ಇತ್ತಲ್ಲ. ಬಿಎಂಆರ್ಸಿಎಲ್ನ ನಡೆಗೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದಾವೆ. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ, 10 ಪ್ರಮುಖ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ ಶಾಪ್ ಅನ್ನ ಓಪನ್ ಮಾಡೋದಕ್ಕೆ ಈಗ ಬಿಎಂಆರ್ಸಿಎಲ್ ರೆಡಿ ಆಗಿದೆ. ಗುಜರಾತ್ ಮೂಲಕ ಕಂಪನಿ ಜೊತೆಗೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ಪಟ್ಟಂದೂರು, ಅಗ್ರಹಾರ, ಇಂದಿರಾನಗರ, ಬೆನ್ನಗಾನಹಳ್ಳಿ, ಬೈಯಪ್ಪನಹಳ್ಳಿ, ಟ್ರಿನಿಟಿ, SRM ವಿಶ್ವೇಶ್ವರಯ್ಯ, ಮೆಜೆಸ್ಟಿಕ್, ನ್ಯಾಷನಲ್ ಕಾಲೇಜು, ಜಯನಗರ ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ ಶಾಪ್ಗಳನ್ನು ಓಪನ್ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಸಾರ್ವಜನಿಕರ ಬಳಿ ಮಾತನಾಡಿಸಿದ್ದಾರೆ. ಸಾರ್ವಜನಿಕರು ಏನ್ ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. ಈಗ ಗುಜರಾತ್ನ ಅಮೂಲ್ ಹಾಲಿನ ಉತ್ಪನ್ನಗಳು ಹಾಗೆ ಹಾಲನ್ನು ಮಾರಾಟ ಮಾಡಲಿಕ್ಕೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೆಲವೊಂದಿಷ್ಟು ಅವಕಾಶವನ್ನು ಕೊಟ್ಟಿರುವಂಥದ್ದು. ಒಟ್ಟು 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಸಂಬಂಧಪಟ್ಟಂತಹ ಏನು ಅಂಗಡಿಗಳನ್ನ ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ವಿಚಾರವಾಗಿ ಸಾರ್ವಜನಿಕರು ಏನು ಹೇಳ್ತಾರೆ? ಸಾರ್ವಜನಿಕರಿಗೆ ಒಪ್ಪಿಗೆ ಇದೆಯಾ? ಯಾಕಂತ ಹೇಳಿದ್ರೆ KMF ಈಗ ಆಲ್ರೆಡಿ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೆಸರು ಮಾಡಿದೆ. KMFನ ಹೊರತುಪಡಿಸಿ ಅಮೂಲ್ಗೆ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಜನರು ಏನು ಹೇಳ್ತಾರೆ ಅಂತ ಹೇಳಿ ಜನರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಅಮೂಲ್ಗೆ ಅಂಗಡಿಯನ್ನು ಓಪನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಕೇಂದ್ರಗಳನ್ನ ಓಪನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದು ಮೆಟ್ರೋ ಸ್ಟೇಷನ್ಗಳಲ್ಲಿ, ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಸರ್? ನಮಗನಿಸಿ ಒಪ್ಪಿಗೆ ಏನಿಲ್ಲ. ಆದರೆ ನಮ್ಮಲ್ಲಿ ತಯಾರಾಗ್ತಕ್ಕಂಥ ಹಾಲುಗಳು, ನಮ್ಮಲ್ಲೇ ಮಾಡ್ತಕ್ಕಂಥ ಉತ್ಪಾದನೆ, ನಮ್ಮ ಜನರಿಗೆ ಅದು ಲಾಭ ಆಗುತ್ತೆ, ನಮ್ಮವರಿಗೆ ಲಾಭ ಆಗುತ್ತೆ. ಈ ಉದ್ದೇಶದಿಂದ ಸರ್ಕಾರ ಏನಪ್ಪ ಅಂದ್ರೆ ನಮ್ಮವರಿಗೆ ಆದ್ಯತೆ ಕೊಟ್ಟು, ನಮ್ಮವರಿಗೆ ಏನಂದ್ರೆ ಪರ್ಮಿಷನ್ ಕೊಟ್ಟು, ಬೇರೆ ರಾಜ್ಯಗಳಿಂದ, ಬೇರೆ ಹೊರ ದೇಶಗಳಿಂದ ಎಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವು ಒಳಗಾಗ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮಲ್ಲಿ ತಯಾರಿಕೆ ಇಲ್ಲ ಅಂದರೆ ಬೇರೆಯವರಿಗೆ ಕೊಡ್ಬೋದು. ಆದರೆ ನನ್ನ ಉದ್ದೇಶ ಏನಂದ್ರೆ ನಮ್ಮಲ್ಲಿ ಆಗ್ತಕ್ಕಂಥ ನಮ್ಮ ವ್ಯಾಪಾರಿಗಳಿಗೆ, ನಮ್ಮ ಒಂದು ಜನರಿಗೆ ಲಾಭ ಆಗ್ತದೆ ಅಂದರೆ ಬೇರೆಯವರಿಗೆ ಕೊಡೋದು ತಪ್ಪು, ಇದು ಸರಿ ಇಲ್ಲ. ಅಂದರೆ ನೀವು ಹೇಳೋದು KMF ಉತ್ಪನ್ನಗಳಿಗೆ KMF ಸ್ಟಾಲ್ಗಳನ್ನ ಓಪನ್ ಮಾಡಬೇಕು ಅಂತ. ಈಗ ನಮ್ಮಲ್ಲಿ ನಂದಿನಿ ಆಗ್ತದೆ, KMF ಇದೆ, ನಮ್ಮಲ್ಲಿ ಎಲ್ಲ ಪ್ರೊಡಕ್ಷನ್ ಇದೆ, ಅದಕ್ಕೆ ನಮ್ಮಲ್ಲೇ ಕೊಟ್ಟರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಏನು ನಂದಿನಿ ಇದೆ ಅಲ್ವಾ, ನಂದಿನಿ ಮಾರಾಟ ಜಾಸ್ತಿ ಆಗಬೇಕಾದ್ರೆ ಮೊದಲ ಪ್ರಾಮುಖ್ಯತೆ ನಂದಿನೇ ಮಾರಾಟ ಮಾಡಬೇಕು. ಏಕೆಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ರೈತರು ಹೈನುಗಾರಿಕೆ ಏನಿದೆ ಅಲ್ವಾ, ಅವರೆಲ್ಲನೂ ಹಾಲನ್ನು KMFಗೆ ಮಾರ್ತಾರೆ. ಸೊ KMFಗೆ ಹಾಲನ್ನು ಮಾರಿದಾಗ ರೈತರಿಗೂ ಹೆಲ್ಪ್ ಆಗುತ್ತೆ ಹೌದು ಅಲ್ವಾ? ರೈತರಿಗೂ ಜಾಸ್ತಿ ದುಡ್ಡು ಬರುತ್ತೆ. ಇದರಿಂದ ನನ್ನ ಮೊದಲ ಆದ್ಯತೆ ಅಂದರೆ ನಂದಿನೇ ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಮಾಡಲಿಕ್ಕೆ ಎಲ್ಲ ಕಡೆನೂ ಕೊಡಬೇಕು, ಎಲ್ಲ ಕಡೆನೂ ಮಾರಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಓಕೆ ಸರ್, ನೀವೇನು ಹೇಳ್ತೀರಾ? ನಮ್ಮದು ನಂದಿನಿಗೆ ಪ್ರಾಮುಖ್ಯತೆ ಕೊಡಬೇಕಂತ ಹೇಳ್ತಾ ಇದ್ದೀವಿ. ಅಮೂಲ್ಗೆ ಕೊಟ್ಟರೆ ಏನಾಗುತ್ತೆ, ನಮ್ಮ ರೈತರಿಗೆ ಕಷ್ಟ ಆಗ್ಬೋದು ಅಂತ ನಮ್ಮದು ಒಂದು ಉದ್ದೇಶ. ಯಾಕಂತಂದರೆ ನಮ್ಮಲ್ಲಿ ಹೆಚ್ಚೆಚ್ಚು ಪ್ರಾಡಕ್ಟ್ ಮಾಡಿ ಸ್ಟಾಲ್ಗಳನ್ನು ನಮ್ಮದೇ ಮಾಡಿದರೆ ಅವಾಗ ಏನು ಮಾಡೋದು, ನಮ್ಮ ಪ್ರಾಡಕ್ಟ್ನ ನಮ್ಮ ರೈತರಿಗೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಇದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಕಾರಣ ಯಾಕಂತ ಹೇಳಿದ್ರೆ KMF ನಮ್ಮ ಹೆಮ್ಮೆ. ಈಗ ಆಲ್ರೆಡಿ ತಿರುಪತಿ ಆಗಿರ್ಬೋದು, ಕೇವಲ ತಿರುಪತಿ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ KMFನ ಪ್ರಾಡಕ್ಟ್ಸ್ಗಳು ಮಾರಾಟ ಆಗ್ತಾ ಇದೆ. ಬೇರೆ ದೇಶದವರಿಗೆ ನಮ್ಮ ಕರ್ನಾಟಕದ ಪ್ರಾಡಕ್ಟ್ನ ಹಿರಿಮೆ ಏನು ಅನ್ನೋದು ಗೊತ್ತಾಗಿದೆ. ಕೇವಲ ನಮ್ಮ ಭೂಮಿಯಲ್ಲಿ ಅಷ್ಟೇ ಅಲ್ಲದೆ ಮೇಲ್ಗಡೆ ಕೆಲವೊಂದಿಷ್ಟು ಫ್ಲೈಟ್ಗಳಲ್ಲೂ ಕೂಡ
ಈ ಒಂದು KMF ನ ಪ್ರಾಡಕ್ಟ್ಸ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ನಮ್ಮ KMFಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಅವಕಾಶ ಕೊಡದೆ ಬೇರೆ ರಾಜ್ಯದ ಅಂದ್ರೆ ಅಮೂಲ್ ಪ್ರಾಡಕ್ಟ್ಗೆ ಅವಕಾಶ ಕೊಟ್ಟಿರೋದು ಎಲ್ಲೋ ಒಂದ್ ಕಡೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ BMRCL ತನ್ನ ನಿರ್ಧಾರವನ್ನ ಹೀಗೆ ಮುಂದುವರಿಸುತ್ತಾ ಅಥವಾ ಬದಲಾಯಿಸಿಕೊಳ್ಳುತ್ತಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.